ಏನು ಬೈದ್ರಾ? ಯಾಕೋ ಗೊತ್ತಿಲ್ಲ ಅಮ್ಮ. ಕಾವೇರಿ, ಯಾಕೆ ಬೈದ್ರು? ಓ, ನೀನು ತವರಲ್ಲೇ ಉಳಿದು ಬಿಟ್ಟಿದ್ಯಾ ಅಂತನಾ? ಇಲ್ಲ ಅತ್ತೆ, ಮತ್ಯಾಕೆ? ಏನಿಲ್ಲ ಅತ್ತೆ, ಅದು ಸಣ್ಣ ಪುಟ್ಟ ರಗಳೆ ಅಷ್ಟೇ. ಏ ಸರೋಜ, ಮನೆ ಅಂದಮೇಲೆ ಚಿಕ್ಕ ಪುಟ್ಟ ರಗಳೆಗಳಿದ್ದೇ ಇರ್ತದೆ. ಅದನ್ನೇನು ಕೆದಕಿ ಕೇಳ್ತೀಯ ನೀನು? ಅತ್ತೆ, ನೀವ್ ಸ್ವಲ್ಪ ಸುಮ್ನೆ ಇರಿ. ಏ ಕಾವೇರಿ, ಅಲ್ಲಿ ಏನಾಯ್ತು ಅಂತ ಹೇಳೆ. ಅದು ಅತ್ತೆ ಚೆಲ ದಿಢೀರ್ ಅಂತ ಆಯ್ತಲ್ಲ, ನಾನಿಂದ ಹೊರಟ ಮೇಲೆ ಕರೆ ಮಾಡಿದ್ದಾರೆ. ಅದು ಫೋನು ಬ್ಯಾಗಲ್ಲಿತ್ತು, ನಾನು ನೋಡ್ಕೊಂಡಿರ್ಲಿಲ್ಲ. ಅವರೆಲ್ಲ ಅಲ್ಲಿ ಹೋಗಿ ಕಾಯೋ ಹಾಗಾಯ್ತಲ್ಲ, ಅದಕ್ಕೆ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ರು. ಹೌದು ಬತ್ತೆ, ಪಾಪ ಎಷ್ಟು ಟೆನ್ಷನ್ ಮಾಡ್ಕೊಂಡ್ರೋ ಏನೋ. ಹೌದಜ್ಜಿ, ಅದಕ್ಕೆ ಸ್ವಲ್ಪ ರೇಗಿದ್ರಷ್ಟೇ. ಅಯ್ಯೋ ರಾಮ, ಅದಕ್ಕೆ ಯಾರೇ ಬೈತಾರೆ? ನನಗೇನೋ ನೀನ್ ಏನೋ ಮುಚ್ಚಿಡ್ತಾ ಇದ್ಯಾ ಅಂತ ಅನ್ನಿಸ್ತಾ ಇದೆ. ಅಲ್ವೇ ಕಾವೇರಿ, ನೀನ್ ನನ್ ಬೈತಾ ಇದ್ರೆ ಅಳಿಯಂದ್ರು ನೋಡ್ಕೊಂಡು ಸುಮ್ನೆ ಇದ್ರಾ? ಇಲ್ಲ ಅಮ್ಮ, ಗುಂಡ, ನಾನು ಹೇಳ್ತೀನಿ ತಾನೇ, ನೀನ್ ಸುಮ್ನೆ ಇರು. ಏ ಕಾವೇರಿ, ಯಾಕೆ ಅವ್ನ್ ಬಾಯಿನ್ ಮುಚ್ಚಿಸ್ತಾ ಇದ್ಯಾ? ಏ ಗುಂಡ, ನೀನ್ ಹೇಳೋ ಏನಾಯ್ತು ಅಂತ. ಅದು ಅಮ್ಮ, ಬಾವ ಬಂದು ಫೈಟ್ ಮಾಡಿದ್ರು. ಅರೆ, ಅದು ಚಿಕ್ಕು ತಾನೆ? ಹೌದು, ಅವರೇ. ಈ ಟೈಮಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದಾರೆ? ಔಟ್ ಹೌಸಿಗೆ ಹೋಗ್ತಾ ಇದ್ದಾರಾ? ಅಲ್ಲಿಗೆ ಯಾಕೆ? ಸುಖದ ಜೀವನ ನನ್ನ ಮಗ. ನಿಂತರ ನನ್ನೇನು ದೆವ್ವ ಅನ್ಕೊಂಡಿದ್ಯಾ? ಲೇ, ಇಷ್ಟೊತ್ತಲ್ಲಿ ಔಟ್ ಹೌಸ್ ಬಿಟ್ಟು ಇಲ್ಲೇನ ಮಾಡ್ತಾ ಇದೀಯಾ? ನಾನ್ ಯಾಕೋ ಬಂದೆ, ನೀವ್ ಯಾಕೆ ಇಷ್ಟೊತ್ತು ರಾತ್ರಿ ಬಂದದ್ದು? ಇಷ್ಟೊತ್ತಿಗೆ ಕಳ್ಳರಲ್ಲ ಬರುದು? ಕಳ್ಳ ಗಿಳ್ಳ ಅಂದ್ರೆ ಕೊಡ್ಸಾಡ್ಬಿಡ್ತೀನಿ. ಹೌದಪ್ಪ, ನೀನ್ ಮಾಡೋದೆಲ್ಲ ಮಾಡ್ಬಿಟ್ಟು ನಾನು ಇವಾಗ ಕಳ್ಳನ ಥರ ಕಾಣಿಸ್ತಾ ಇದೀರಲ್ಲ, ನನಗೆ ಆಗ್ಬೇಕಾದ್ದೆ. ಅಲ್ಲ ಬಾವ, ಈ ಅಪರಾತ್ರಿಯಲ್ಲಿ ನಾನು ನನ್ನಷ್ಟಕ್ಕೆ ಗೊರೆ ಹೊಡಿತಾ ಆರಾಮದಲ್ಲಿ ಮಲಗಿದ್ದೆ. ನಿಮ್ಗೆ ಎಂತ ಮಾಡಿದೆ ನಾನು? ಲೋ ಶನಿ, ಬಟ್ಟೆ ಬೇಕು ಅಂತ ಬಾಯಿ ಬಡ್ಕೊಂಡಿಲ್ಲಪ್ಪ. ನೋಡು, ತಗೊಂಬಂದಿದ್ದೀನಿ, ತಗೋ, ನಾನು ಹೋಗಿ ಮಲ್ಕೋತೀನಿ. ಆಯ್. ಅಲ್ಲ, ಕೂಚ್ ಬಿ ಬಾಬಾ, ಬಟ್ಟೆ ಹೀಗೆ ಕೊಟ್ಟು ಹಾಗೆ ಹೋಗೋದಾ? ಮತ್ತೇನು, ಈ ಟೈಮಲ್ಲಿ ನಿನ್ನ ಜೊತೆ ಅಲ್ಲಿ ಇಲ್ಲಿ ಎಲ್ಲ ಯಕ್ಷಗಾನ ಮಾಡ್ಲಾ? ನೋಡಿ ಬಾಬಾ, ನಾವು ಮಂಗಳೂರಿನವರು. ಯಕ್ಷಗಾನ ಸುದ್ದಿ ನೀವು ನನ್ನ ಹತ್ರ ಹೇಳ್ಬೇಡಿ. ನಾವು ಯಕ್ಷಗಾನ ಆದ್ರೂ ಮಾಡ್ತೇವೆ, ಇನ್ನೊಂದಾದ್ರೂ ಮಾಡ್ತೇವೆ, ಗೊತ್ತಾಯ್ತಲ್ಲ? ಅದು ಬಿಡಿ, ಈಗ ನಾನು ಹೇಳಿದ ಬಟ್ಟೆ ಎಲ್ಲ ಉಂಟಲ್ಲ ಇದ್ರಲ್ಲಿ. ನಿನಗೆ, ನಿಮ್ಮ ಅಕ್ಕನಿಗೆ, ನಿಮ್ಮ ಅಕ್ಕನ ಮಗನಿಗೆ, ಎಲ್ರಿಗೂ ಬಟ್ಟೆ ಇದರಲ್ಲಿದೆ. ಬಟ್ಟೆ ಕೊಡುವ ಕ್ರಮವ ಇದು ನನಗೆ? ಅಲ್ಲ ಬಾವ, ಈಗ ಹೇಳಿದ್ರಲ್ಲ ನನ್ನ ಅಕ್ಕ ಅಂತ. ನನ್ನ ಅಕ್ಕ ನಿಮ್ಗೆ ಎಂತ ಆಗ್ಬೇಕು? ನಿಮ್ಮ ಹೆಂಡತಿ ಅಲ್ವಾ? ಈಗ ನನ್ನ ಅಳಿಯ ಅಂತ ಹೇಳಿದ್ರಿ, ಅಳಿಯ ನಿಮ್ಗೆ ಎಂತ ಆಗ್ಬೇಕು? ನಿಮ್ಮ ಮಗ ಅಲ್ಲ? ಅದನ್ನು ಬಿಟ್ಟು ನೀವೆಂತ? ಬಾವಾ, ಇದೆಲ್ಲ ನನ್ನ ಹತ್ರ ಬೇಡ, ಆಯ್ತಾ? ಆಯ್ತು ಬಿಡು. ಇದನ್ನೆಲ್ಲ ತಗೊಳ್ಳೋಷ್ಟರಲ್ಲಿ ಜೀವ ಬಾಯಿಗೆ ಬಂದಿತ್ತು. ಎಂತದ್ ಸಾಗ್ಲಿ, ಈಗ ನಾನು ಹೇಳಿದ್ರೆ ನೀವು ತಂದಿದ್ರಲ್ಲ, ಅದು ವಿಷಯ. ಇಲ್ಲದಿದ್ರೆ ನನಗೆ ಬರುವ ಕೋಪದಲ್ಲಿಲ್ವಾ ನಿಮ್ಮನ್ನು ಗೋಲಿ ಬಜೆ ಮಾಡ್ತಿದ್ದೆ. ಅಲ್ಲ, ನನ್ನನ್ನು ಕರ್ಕೊಂಡೋಗ್ತೇನೆ ಅಂತ ಹೇಳಿ ಬಿಟ್ಟು ಹೋದದಲ್ಲದೆ, ಇನ್ನು ನಿಮ್ಮ ಅಣ್ಣ ಇದ್ದಾರಲ್ಲ, ಅಲ್ಲ ದೊಡ್ಡ ಭಾವ ಇದ್ದಾರಲ್ಲ, ಅವರ ಮಗಳು ನನ್ನನ್ನು ಕೆಲಸದವನಾಗೆ ನೋಡುದು, ಗೊತ್ತುಂಟಾ? ಹೌದಾ? ಹಾಗಿದ್ರೆ
ಕಾಗಿ ಮನೆಗೆ ಇನ್ನೇನು ಅದೇ ತಾನೇ. ಅಲೋ ಬಾವಾ, ಈ ಕೆಲಸದವನು ಅಂದ್ರೆ ಸರಿ ಇರುವುದಿಲ್ಲ ಆಯ್ತಾ. ನನ್ನ ಅಕ್ಕ ಸಹ ಈ ಮನೆಗೆ ಸೇರಿದವಳು. ಈ ಆಸ್ತಿಲಿ ನನ್ನ ಅಕ್ಕನಿಗೆ ಸಹ ಪಾಲುಂಟು, ಗೊತ್ತಾಯ್ತಲ್ಲ. ಏಯ್, ನಿನ್ನ ಆಸೆ ಅತಿ ಆಯ್ತು, ಸ್ವಲ್ಪ ಹದ್ದು ಬಸ್ತಲ್ಲಿ ಇಟ್ಕೋ. ಕುಕ್ಕುದಂಡಿ ಬಾವಾ ಬಾವಾ ಬಾವಾ, ನನ್ನನ್ನು ಹದ್ದು ಬಸ್ತಿರಲು ನಿಮ್ಮಿಂದ ಸಾಧ್ಯವಿಲ್ಲ. ಆ? ನೀವು ಹದ್ದು ಮೀರಿರುವುದರಿಂದಲೇ ನಾನು ಇಲ್ಲಿ ಬಂದಿರುವುದು ಬಾವಾ. ಬಾಯಿ ಮುಚ್ಚು, ಬಾಯಿ ಮುಚ್ಚು. ಯಾರಾದ್ರೂ ಕೇಳಿಸ್ಕೊಂಡ್ರೆ ಬಂದ್ಬಿಡ್ತಾರೆ. ದಯವಿಟ್ಟು ಬಾಯಿ ಮುಚ್ಚಪ್ಪ. ಆಮೇಲೆ ನಿನ್ನ ಬಟ್ಟೆ ಕೇಳಿದೆ ತಾನೆ? ಹೌದು, ತಂದಿದ್ದೀನ. ಮರಿ ನೋಡ್ತೇನೆ ನಾನು ಮೊದಲಿಗೆ. ಇವಾಗ ನೋಡ್ಬೇಡಪ್ಪ. ಮತ್ತೆ ಲೋ ಬಾಮಿದ, ವಿಡಿಯೋ ಕಾಲ್ ಮಾಡಿದಾಗ ನೀನು ಯಾವ ಸೀರೆನ ಸೆಲೆಕ್ಟ್ ಮಾಡಿದೀವೋ ಅದನ್ನೇ ತಂದಿದ್ದೀನಿ. ಎಲ್ಲ ಬಟ್ಟೆಗಳು ಅದೇ ಇರೋದು. ಇವಾಗ ಇದನ್ನು ತೆಗೆದು ನೋಡ್ತಾ ಕೂತ್ಕೋಬೇಡ. ನನ್ನ ಹತ್ರ ಟೈಮ್ ಇಲ್ಲ, ಲೇಟ್ ಆಯಿತು. ಯಾರಾದ್ರೂ ಬಂದರೆ ಕಷ್ಟ, ನಾನು ಹೋಗಿ ಮಲಗ್ತೀನಿ. ಬಾವಾ, ಎಂತ ಗೊತ್ತುಂಟ, ನನ್ನ ಆಸೆ ಇಷ್ಟೇ. ನಿಮ್ಮ ಈ ಮದುವೆಯಲ್ಲಿ ನನ್ನ ಅಕ್ಕ ಸಹ ಲಕ್ಷ ಲಕ್ಷ ಬೆಲೆ ಬಾಳುವ ಸೀರೆ ಉಟ್ಟು ಓಡಾಡ್ತಾ ಇರ್ಬೇಕು ಅಷ್ಟೇ. ಬಾಯಿ ಮುಚ್ಚಲೈ. ಲಕ್ಷ ಅಂತೆ ಲಕ್ಷ. ಇದನ್ನು ತಗೊಳ್ಳೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ದುಡಿಯೋನ್ಗೆ ಗೊತ್ತು ದುಡ್ಡಿನ ಬೆಲೆ ಏನು ಅಂತ. ಇದು ಒಳ್ಳೆ ಮೀನಿನ ಸಾವಾಸ ಆಯ್ತಲ್ಲ. ಎಂತಂದ್ರಿ ಬಾವಾ? ಈಗ ನಿಮ್ಮ ಸಮಯ ಮುಗಿದು ನನ್ನ ಸಮಯ ಶುರು ಆಗಿದೆ, ಗೊತ್ತಾಯ್ತಲ್ಲ. ನೀವೀಗ ಒಟ್ಟು ಮಾತಾಡಿದ್ರೆ ಸರಿ ಆಗೋದಿಲ್ಲ. ಇಡಿಯಟ್. ಆಯ್ತು ಬಿಡು, ನಾನೋಗಿ ಮಲಗ್ತೀನಿ, ನೀನು ಹೋಗಿ ಬಿದ್ಕೋ. ಯಾರಾದ್ರೂ ಬಂದು ನೋಡಿದ್ರೆ ಕಷ್ಟ. ಎಂತ ಮಂಡೆ ಬೆಟ್ಟ ಆಗಿದೆ ನಿಮಗೆ. ಬಾವಾ, ಈ ಭಾವನ ಹತ್ರ ಇನ್ಮೇಲೆ ಹೀಗೇನೆ ಹವಾ ಮೇಂಟೈನ್ ಮಾಡ್ಕೋಬೇಕು. ಬಾವಾ ಬಾವಾ. ಏನೋ ಗುಂಡ, ಏನೇನೋ ಹೇಳ್ತಾ ಇದ್ಯಾ? ಹೌದು ಅಜ್ಜಿ, ಹೋಟ್ಲಲ್ಲಿ ಯಾರೋ ಅಕ್ಕನ ರೇಗ್ಸಿದ್ರು. ಆಗ ಬಾವ ಬಂದು ಫೈಟ್ ಮಾಡಿದ್ರು. ನಾನು ಅದನ್ನ ಸಿನಿಮಾದಲ್ಲಿ ಮಾತ್ರ ನೋಡಿರೋದು. ಅಯ್ಯೋ ಇವನೊಬ್ಬ ಎಲ್ಲ ಹೇಳ್ಬಿಟ್ಟ. ಹೌದೇನೆ ಕಾವೇರಿ? ಅಗಸ್ತನ್ ಏನೂ ಆಗಿಲ್ಲ ತಾನೆ? ಇಲ್ಲ ಅಜ್ಜಿ, ಅದು ಅವ್ರಿಗೇನೋ ಫೋನ್ ಬಂತು ಅಂತ ಸ್ವಲ್ಪ ಹೊತ್ತು ಆ ಕಡೆ ಹೋಗಿದ್ರು. ಅಷ್ಟರಲ್ಲಿ ಒಂದು 4 ಜನ ಹುಡುಗರು ರೇಗ್ಸಿದ್ರು. ಅದಕ್ಕೆ ಕೋಪ ಬಂದು ಹೊಡೆದ್ರು. ಅವ್ರಿಗೆ ಹೆಣ್ಮಕ್ಳಿಗೆ ಹಾಗೆಲ್ಲ ರೇಗ್ಸೋದು ಇಷ್ಟ ಆಗಲ್ಲ. ಅದೆಲ್ಲ ಸರಿ ಕಣೆ, ಆದ್ರೆ ಆ ಸಮಯದಲ್ಲಿ ಮನೆಯವರೆಲ್ಲ ಎಲ್ಲಿ ಹೋಗಿದ್ರು? ಅಳಿಯಂದ್ರೆ ಯಾಕೆ ನಿನ್ ಜೊತೆ ಇರ್ಲಿಲ್ಲ? ಅತ್ತೆ ಅದು ಏ ಸರೋಜ, ಊಟ ಮಾಡೋ ಟೈಮ್ನಲ್ಲಿ ಏನೇ ನೀನು ಗೋಳು? ಆಗ್ಲೇ ಎಲ್ಲ ಹೇಳಾಯ್ತಲ್ಲ, ಅದೇನು ಅಂತ ಪ್ರಶ್ನೆ ಮಾಡ್ತೀಯ? ಮಧ್ಯಾಹ್ನ ಬೇರೆ ಹಾಗಾಗಿದೆ ಅಂದಾಗ ಅವಳು ಊಟ ಸರಿಯಾಗಿ ಮಾಡಿರ್ತಾಳೋ ಇಲ್ವೋ? ಈಗಲಾದ್ರೂ ನೆಮ್ಮದಿಯಿಂದ ಊಟ ಮಾಡಕ್ ಬಿಡಬಾರ್ದ? ಪೊಲೀಸರು ಸಹಿತ ಇಷ್ಟೊಂದು ಪ್ರಶ್ನೆ ಮಾಡಲ್ಲ. ಹೌದೌದು, ನನ್ನ ಅನುಮಾನ ನನಗಾಗಿದೆ. ಕಾವೇರಿ, ಅಗಸ್ತ್ಯಗೇನು ಆಗಿಲ್ಲ ತಾನೆ? ಮನೆಗೆ ಬಂದ ಕೂಡಲೇ ಫೋನ್ ಮಾಡಿ ಹೇಳಿದ್ಯಾ? ಮತ್ತೇನು ಸಮಸ್ಯೆ ಇಲ್ಲ ತಾನೆ? ಇಲ್ಲ ಅಜ್ಜಿ, ಸರ್ರು ಆರಾಮಾಗೇ ಇದ್ದಾರೆ. ಕುಟುಂಬ ಅಂದಮೇಲೆ ಪ್ರೀತಿ, ಜಗಳ, ಕೋಪ ಎಲ್ಲ ಇದ್ದಿದ್ದೆ ಅಲ್ವಾ? ಅದು ಬಿಟ್ಟರೆ ಇನ್ನೇನು ಸಮಸ್ಯೆ ಇಲ್ಲ ಅಜ್ಜಿ. ನೀವು ಆರಾಮಾಗಿ ಊಟ ಮಾಡಿ. ಅದು ನಿಜ. ಮೊದಲೇ ದೊಡ್ಡ ಮನೆ ಸೊಸೆ ನೀನು. ಅಲ್ಲಿ ಸಮಸ್ಯೆಗಳು ಬಹಳ ಇರುತ್ತೆ. ಅದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗುವಾಗ ಆಚೆ ಈಚೆ ಆಗುತ್ತೆ. ಅದೆಲ್ಲ ಮಾಮೂಲಿ ಇರೋದೆ. ನೀ ನೆಮ್ಮದಿಯಿಂದ ಊಟ ಮಾಡಿ. ಇವಳು ಏನೋ ನನ್ನ ಹತ್ರ ಮುಚ್ಚಿಡ್ತಾ ಇದ್ದಾಳಲ್ಲ. ಇರಲಿ, ಇಲ್ಲಿ ಏನೋ ಇದೆ. ರಾಮನ್ ಲೆಕ್ಕ, ಕೃಷ್ಣನ್ ಲೆಕ್ಕ ಅಂತ ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇದ್ದಾಳೆ. ಇದನ್ನು ನಾನು ಕಂಡು ಹಿಡಿಲೇಬೇಕು. ಕಂಡು ಹಿಡಿದೇ ಹಿಡಿತೀನಿ.